ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಇವತ್ತು ನಿಮ್ಮದು ಏನೇ ಸಮಸ್ಯೆಗಳಿದ್ರು ಅಥವಾ ಅದಕ್ಕೆ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕೇಳೋಣ. ಗುರುಗಳೇ, ಇವಾಗ ನಮ್ಮ ವೀಕ್ಷಕರು ಕೇಳ್ತಾನೆ ಇರ್ತಾರೆ, ಹಣ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಮಂತ್ರ ಇದೆಯಾ, ಮಂತ್ರ ಏನಾದರೂ ಸಿಗುತ್ತಾ? ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟ್, ನಮ್ಮ ಚಾನಲ್ ಕಡೆಯಿಂದ ಗುರುಗಳೇ, ಅದನ್ನು ಗುರುಗಳೇ ನೀವು ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ. ಮಂತ್ರ ಅಂದರೆ ಹಣ ಉಳಿಸ್ಕೊಳ್ಳೋದಕ್ಕೆ ಆಗಲಿ ಅಥವಾ ಮನೆಯಲ್ಲಿ ಏನಾದರೂ ಅಭಿವೃದ್ಧಿಗಾಗಲಿ ಏನಾದರೂ ಮಂತ್ರ ಇದೆಯಾ ಅಂತ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಖಂಡಿತವಾಗ್ಲೂ ಕೊಡೋಣ. ಯಾಕಂದರೆ ನಾವು ನೋಡಿ, ಈ ಒಂದು ಚಾನಲಲ್ಲಿ ಬಹಳಷ್ಟು ಮಂತ್ರತಂತ್ರ ಯಂತ್ರಗಳನ್ನ ಕೊಟ್ಟಿದ್ದೀವಿ. ಅದೇ ಥರ ಇವತ್ತು ಹಣ ಉಳಿಸ್ಕೊಳ್ಳೋಕೆ ನೀವು ಕೇಳ್ತಾ ಇದ್ದೀರಾ. ಹಣ ಉಳಿಸ್ಕೊಳ್ಳೋಕ್ಕೆ ಮತ್ತು ಮನೆ ಅಭಿವೃದ್ಧಿಗೆ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ನೋಡಿ. ಈ ಒಂದು ಮಂತ್ರ ಯಾಕೆ ನಾವು ಪಠಿಸಬೇಕು ಅಂತ ಹೇಳಿದ್ರೆ, ಮಂತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇರ್ತಕ್ಕಂಥ ಋಷಿಮುನಿಗಳು ಬರೆದಿರ್ತಕ್ಕಂಥ ಮಂತ್ರಗಳು. ಎಷ್ಟು ಎನರ್ಜಿ ಇದೆ ಅಂದರೆ, ಇದು ಇಡೀ ಬ್ರಹ್ಮಾಂಡದಲ್ಲೇ ಒಂದು ವರ್ಕ್ ಆಗುವಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಮಂತ್ರಕ್ಕಷ್ಟೇ ಇದೆ. ಹಾಗಾಗಿ ಮಂತ್ರಶಕ್ತಿ ಅಂತಕ್ಕಂಥ ದೊಡ್ಡ ಶಕ್ತಿ. ಈ ಒಂದು ಮಂತ್ರಶಕ್ತಿಯಿಂದ ಎಲ್ಲ ಕಾರ್ಯವನ್ನು ನಾವು ಸಾಧನೆ ಮಾಡಬಹುದು. ಹಾಗಾಗಿ ಮಂತ್ರ ಪಠಣೆ ಮಾಡೋದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಗಳು ಜಾಸ್ತಿ ಆಗುತ್ತೆ. ಮತ್ತು ವಿಶೇಷವಾಗಿ ನಾವು ಕೊಡುವಂಥ ಮಂತ್ರ, ಗುರುಗಳಿಂದ ತಗೊಳ್ಳುವಂಥ ಮಂತ್ರ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಈಗ ನೀವು ಕೇಳ್ತಾ ಇರ್ತಕ್ಕಂಥದ್ದು ಹಣವನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ಮನೆಯ ಅಭಿವೃದ್ಧಿಗೆ ಯಾವುದಪ್ಪ ಅಂತ ಹೇಳಿದರೆ, ಒಂದೇ ಒಂದು ಮಂತ್ರ ಯಾವುದಪ್ಪ ಅಂದರೆ ಸೂರ್ಯನ ಮಂತ್ರ. ಸೂರ್ಯನ ಮಂತ್ರ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹಣ ಉಳಿಯೋದಕ್ಕೆ, ಧೈರ್ಯಕ್ಕೆ, ಮನೆ ಅಭಿವೃದ್ಧಿಗೆ, ಮನೆ ಪಾಸಿಟಿವ್ ಎನರ್ಜಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೋಬೇಕು. ಗಂಡು ಹೆಣ್ಣು ಅಂತಕ್ಕಂಥ ಭೇದ ಇಲ್ಲ. ಬೆಳಗ್ಗೆಯಿಂದ ಸೂರ್ಯೋದಯದಿಂದ ಸೂರ್ಯಾಸ್ತಮಾನ ಆಗೋದ್ರೊಳಗಡೆ ಈ ಮಂತ್ರವನ್ನು ಪಠಣೆ ಮಾಡಬೇಕು. ಟೈಮ್ ಲಿಮಿಟ್ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಕೂತ್ಕೊಂಡು ಆರಾಮಾಗಿ ಈ ಒಂದು ಮಂತ್ರವನ್ನು ಹೇಳ್ಬೋದು. ಮತ್ತು ಈ ಮಂತ್ರ ಹೇಳೋದ್ರಿಂದ ಏನಾಗುತ್ತೆ, ಸೂರ್ಯದೇವ ಆ್ಯಕ್ಟಿವ್ ಆಗ್ತಾನೆ. ಮನೆಗೆ, ಮನಸ್ಸಿಗೆ ಒಳ್ಳೆಯ ಒಂದು ಕಾಂತಿ ಶಕ್ತಿಯನ್ನೆಲ್ಲ ಕೊಡ್ತಾನೆ. ನಾವು ಯಾರಿಗೆ ದುಡ್ಡು ಕೊಡಬೇಕು, ಕೊಡಬಾರ್ದು. ಮತ್ತು ಮನೆಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಕೊಡ್ತಕ್ಕಂಥ ದೇವರು ಸೂರ್ಯ. ನಾವು ಪ್ರತ್ಯಕ್ಷವಾಗಿ ನಾವು ಬೆಳಗ್ಗೆ ಎದ್ದು ನೋಡುವಂಥ ದೇವರು ಸೂರ್ಯ. ರವಿ ಅಂತ ಹೇಳಿ ಕರಿತೀವಿ, ಭಾಸ್ಕರ ಅಂತ ಹೇಳಿ ಕರಿತೀವಿ, ಅರ್ಕ ಅಂತ ಹೇಳಿ ಕರಿತೀವಿ. ಅಂತಹ ಅದ್ಭುತ ಶಕ್ತಿ ಉಳ್ಳಂಥ ಸೂರ್ಯನಾರಾಯಣನ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಸೂರ್ಯನಾರಾಯಣನ ಮಂತ್ರ ಈ ರೀತಿ ಇದೆ: ಓಂ ಶ್ರೀಂ ಮಹಾ ಸೂರ್ಯನಾರಾಯಣಾಯ ರಾಮ್ ರೀಂ ರೌಂ ಸಹ ಆದಿತ್ಯಾಯ ನಮೋ ನಮಃ. ಓಂ ರಾಮ್ ರೀಂ ರೌಂ ಸಹ ಆದಿತ್ಯಾಯ ನಮೋ ನಮಃ. ಪ್ರತಿದಿನವೂ ಕೂಡ 108 ಬಾರಿ ಬೆಳಗ್ಗೆಯಿಂದ ಸೂರ್ಯಾಸ್ತಮಾನ ಆಗೋದ್ರೊಳಗಡೆ ಹೇಳಬೇಕು. ಎಷ್ಟು ದಿನ ಗುರುಗಳೇ ಅಂತ ಕೇಳ್ತಾರೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ಅದೇ. ಎಷ್ಟು ದಿನ ನಾವು ಈ ಒಂದು ಮಂತ್ರ ಪಠಣೆ ಮಾಡೋದಕ್ಕೆ ಟೈಮ್ ಲಿಮಿಟ್ ಇಲ್ಲ, ದಿನಗಳ ಲೆಕ್ಕ ಇಲ್ಲ. ಇದನ್ನು ಮಾಡ್ತಾ 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 ಏನಾಗುತ್ತೆ ಅಂದರೆ ಎನರ್ಜಿ ಜಾಸ್ತಿ ಆಗುತ್ತೆ. ಎನರ್ಜಿ ಜಾಸ್ತಿಯಾಗಿ ವಿಶೇಷವಾಗಿ ಒಳ್ಳೆ ಪಾಸಿಟಿವ್ ಅನುಕೂಲಗಳಾಗುವಂಥದ್ದು. ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷ, ಆನಂದ, ನೆಮ್ಮದಿ, ಐಶ್ವರ್ಯ ಎಲ್ಲವೂ ತುಂಬಿರುತ್ತೆ. ಬಹಳ ಚೆನ್ನಾಗಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಮಂತ್ರವನ್ನು ಮಾಡಬೇಕು. ಮಾಡೋದ್ರಿಂದ ನಮ್ಮಲ್ಲಿ ಸೂರ್ಯ ಯಂತ್ರ ಕೂಡ ಸಿಗುತ್ತೆ. ಸೂರ್ಯನಾರಾಯಣನ ಒಂದು ಅದ್ಭುತ ಶಕ್ತಿ ಉಳ್ಳಂಥ ಕೈಯಲ್ಲೇ ಬರೆದಿರ್ತಕ್ಕಂಥ ಯಂತ್ರ. ಆ ಯಂತ್ರವನ್ನು ತೊಗೊಂಡೋಗಿ ಪೂಜೆ ಮಾಡ್ಬೋದು ಮನೇಲಿ ಇಟ್ಟು. ಅದು ಕೂಡ ಬಹಳ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಮಂತ್ರ ಹೇಳೋ ಜೊತೆಗೆ ಆ ಯಂತ್ರ ಇಟ್ಕೊಂಡ್ಬಿಟ್ರೆ ಅಂತೂ ತುಂಬಾ ಇರುತ್ತೆ. ಸೊ ಈ ಒಂದು ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲಗಳು ಆಗೇ ಆಗುತ್ತೆ. ಮತ್ತು ಈ ಒಂದು ಮಂತ್ರವನ್ನು ವಿಶೇಷವಾಗಿ ಪ್ರಾರಂಭ ಮಾಡಬೇಕಾದ್ರೆ ಭಾನುವಾರ ದಿವಸ ಪ್ರಾರಂಭ ಮಾಡಬೇಕು. ಸೂರ್ಯನ ಒಂದು ಪ್ರಿಯವಾಗಿರ್ತಕ್ಕಂಥ ವಾರ ಭಾನುವಾರ ದಿನ ಮಾಡಿ ಅದನ್ನು ಪ್ರತಿದಿನವೂ ರೆಗ್ಯುಲರಾಗಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗುವಂಥದ್ದು. ಇದಕ್ಕೆ ಯಾವುದೇ ಗುರು ದೀಕ್ಷೆ ಬೇಕಾಗಿಲ್ಲ. ಕೂತ್ಕೊಂಡು ಆರಾಮಾಗಿ ಈ ಒಂದು ಮಂತ್ರವನ್ನು ಬರ್ಕೊಂಡು ಪೇಪರಲ್ಲಿ ಅಥವಾ ಈ ವಿಡಿಯೋವನ್ನು ಒಂದು 2-3 ಸಲ ಹಾಕಿದ್ರೆ ಈ ಒಂದು ಮಂತ್ರದ ಒಂದು ಕ್ಲಿಯರಿಟಿ ಗೊತ್ತಾಗುತ್ತೆ. ನೀಟಾಗಿ ಮಂತ್ರವನ್ನು ಬರ್ಕೊಂಡು ಈ ಒಂದು ಮಂತ್ರ ಪಠಣೆ ಮಾಡೋದ್ರಿಂದ ವಿಶೇಷವಾಗಿ ಸೂರ್ಯನ ಅನುಗ್ರಹದ ಜೊತೆಗೆ
ಅನುಕೂಲ ಕೂಡ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಗುರುಗಳಿಗೆ ಮಂತ್ರದ ಜೊತೆಗೆ ಯಂತ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರಿ. ಯಾವ ಯಂತ್ರ? ಸೂರ್ಯನಾರಾಯಣ ಯಂತ್ರ ಹೇಳಿದ್ರಿ. ಅದು ಹೆಂಗೆ ಪೂಜೆ ಮಾಡೋದು ಗುರುಗಳೇ? ಈ ಮಂತ್ರ ಹೇಳ್ಕೊಂಡು ಪೂಜೆ ನಾರ್ಮಲ್ ಪೂಜೆ ಮಾಡಿದ್ರೆ ಸಾಕಾಗುತ್ತಾ ಅಥವಾ ವಿಶೇಷವಾಗಿ ಏನಾದರೂ? ನೋಡಿ, ಯಂತ್ರ ಪೂಜೆಗೆ ಒಂದು ನಿಯಮ ಇದೆ ನಮ್ಮಲ್ಲಿ. ಆ ಸೂರ್ಯನಾರಾಯಣನ ಯಂತ್ರ ಮನೆಗೆ ಯಜಮಾನನ ಹೆಸರ ಮೇಲೆ ಬರ್ಕೊಡ್ತೀವಿ ನಾವು. ಆ ಯಂತ್ರವನ್ನು ತೊಗೊಂಡೋದ್ಮೇಲೆ ಅದಕ್ಕೆ ಕೆಂಪು ಅಕ್ಷತೆ ಇಟ್ಟು ಪ್ರತಿ ದಿವಸನೂ ಕೂಡ ಆ ಯಂತ್ರವನ್ನಕ್ಕೆ ಪೂಜೆ ಮಾಡಿ, ಕೆಂಪಕ್ಷತೆ ಪೂಜೆ ಮಾಡಿ, ಅಲ್ಲೇ ಯಂತ್ರದ ಹತ್ರನೇ ಕೂತ್ಕೋಬೇಕಂತೇನಿಲ್ಲ. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಜಪಮಾಲೆ ಕೈಯಲ್ಲಿ ಇಟ್ಕೊಳ್ಳೋದು ಅಥವಾ ಏನಾದರೂ ಒಂದು ಅಕ್ಕಿನೋ ಅಥವಾ ಒಂದು ಹೂವು ಕೈಯಲ್ಲಿ ಇಟ್ಕೊಂಡು ಜಪ ಪ್ರಾರಂಭ ಮಾಡ್ಬೋದು. ಮಾಡಿಬಿಟ್ಟು 108 ಸಲ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಸೂರ್ಯನಾರಾಯಣ ಮಂತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಸೂರ್ಯನಾರಾಯಣ ಯಂತ್ರ ಕೂಡ ಗುರುಗಳು ನಮಗೆ ಕೊಡ್ತಾರೆ. ಅದು ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿವರಗಳನ್ನ ತಿಳ್ಕೊಳ್ಳಿ. ನಮಸ್ಕಾರ.